ಇವತ್ತು ನಾವೆಲ್ಲರೂ ನಮ್ಮ ಹೊಲಕ್ಕೆ ಹೊಂಟೀವಿ. ಸೊ ಅದಕ್ಕೋಸ್ಕರ ಇವ್ರಿಗೆಲ್ಲರಿಗೂ ನಾನು ಮಾಡೋ ಎಗ್ ರೈಸ್ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ನಮ್ಮ ಹೊಲಕ್ಕೆ ಹೊಂಟೀವಿ. ಸೊ ಅದಕ್ಕೋಸ್ಕರ ಇವ್ರಿಗೆಲ್ಲರಿಗೂ ನಾನು ಮಾಡೋ ಎಗ್ ರೈಸ್ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಇವೆಲ್ಲ ಪ್ಲೇಟ್ ತಗೊಂಡೇವ್ರಿ, ಗ್ಲಾಸ್ ತಗೊಂಡೇವ್ರಿ ಹೊಲಕ್ಕೆ ಹೋಗಕ್ಕೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ಎಗ್ ರೈಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ, ಜಸ್ಟ್ ಚಿಕನ್ ಮಸಾಲ ಯೂಸ್ ಮಾಡಿ ನಾನು ಎಗ್ ರೈಸ್ ಮಾಡ್ತೀನಿ. ಇವ್ರಿಗೆಲ್ಲರಿಗೂ ಎಗ್ ರೈಸ್ ಅಂದ್ರೆ ಆ ಎಗ್ ರೈಸ್ ನಾ ಮಾಡೋ ಎಗ್ ರೈಸ್ ಅಂದ್ರೆ ಭಾಳ ಇಷ್ಟ. ಜನ ನಾನ್ ವೆಜ್ ತಿಂದೇ ಇರೋರು ಅದಾರ, ಇವನ್ನ ಮತ್ತು ಇವಳು. ಸೊ ಇವ್ರಿಗೋಸ್ಕರ ವಿತೌಟ್ ಎಗ್ ಮಾಡ್ಬೇಕು. ಹತ್ತು ತತ್ತಿ ಹೊಡೆದೆ. ನಾನು ಲಿಟ್ರಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಜಸ್ಟ್ ಚಿಕನ್ ಮಸಾಲ ಯೂಸ್ ಮಾಡಿ ನೀವು ಎಗ್ ರೈಸ್ ಮಾಡ್ತಿದ್ರೆ ಎಗ್ ರೈಸ್ ಅಂಗಡಿ ಒಳಗೆ ಯಾವ ಥರ ಎಗ್ ರೈಸ್ ಸಿಗ್ತೈತಲ್ಲ ಸೇಮ್ ಅದೇ ಥರ ಎಗ್ ರೈಸ್ ನೀವು ತಿನ್ಬೋದು, ಜಸ್ಟ್ ಚಿಕನ್ ಮಸಾಲ ಯೂಸ್ ಮಾಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಅಂಗಡಿ ಒಳಗಿಂದ ಎಗ್ ರೈಸ್ ಅಷ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ಆದ ಟೇಸ್ಟಿಂಗ್ ಪೌಡರ್ ಮತ್ತು ಏನು ಹಾಕ್ತಾರಲ್ಲ, ಅದು ಏನದು ಗೊತ್ತಿಲ್ಲ. ಒಂಚೂರು ಆನಿಯನ್ ತೊಗೊಂಡು ಫಸ್ಟ್ ಕಾದಿರೋ ಎಣ್ಣೆ ಒಳಗೆ ಹಾಕಬೇಕು. ಫಸ್ಟ್ ಎಣ್ಣೆ ಕಾದಿರ್ತೈತಲ್ಲ ಅದ್ರೊಳಗೆ ಅಟ್ಲೀಸ್ಟ್ ಒಂದು ಆನಿಯನ್ ಆದರೂ ಹಾಕಬೇಕು. ಇವಾಗ ನೆಕ್ಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಇಲ್ಲ. ಜಸ್ಟ್ ಆನಿಯನ್ ಯೂಸ್ ಮಾಡಿ ಜಸ್ಟ್ ಚಿಕನ್ ಮಸಾಲ ಹಾಕಿ, ಆಮೇಲೆ ಈ ಥರ ಎಗ್ಸ್ ಇದ್ರೆ ಎಗ್ ಹಾಕಿ ತಿಂದ್ರಿ. ಅದ್ರ ಮೇಲೆ ಅಂದ್ರೆ ರೈಸ್ ಆಗಿರ್ತೈತಲ್ಲ ಅದ್ರ ಮೇಲೆ ಉಳ್ಳಾಗಡ್ಡಿ ಹಾಕೊಂಡು ತಿಂದ್ರಿ, ಸೂಪರ್ ಸೇಮ್ ಎಗ್ ರೈಸ್ ಥರನ ಹಾಕದ್. ನನ್ನ ಹತ್ರ ಜಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತಂತೇಳಿ ಅಂತೀನಿ, ಹಾಕೋಬೇಕು ಅಂತ ಅನ್ನೋ ನೀಡೇನಿಲ್ಲ. ಸಾಕಲ್ಲಿದೆ ಆತಲ್ಲ. ಇನ್ನು ಪೀಸ್ ಆಗ್ಬೇಕು, ಇನ್ನು ಸ್ಮಾಲ್ ಪೀಸ್. ಇವಾಗ ನೆಕ್ಸ್ಟ್ ನಮ್ಮ ಹತ್ರ ಗ್ರೀನ್ ಚಿಲ್ಲಿ ಸಾಸ್ ಐತಿ, ಸೊ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಇಲ್ಲ ಅಂದ್ರೆ ಹಾಕಕ್ಕೆ ಹೋಗ್ಬೇಡಿ, ಏನು ಬೇಡ, ಜಸ್ಟ್ ಉಳ್ಳಾಗಡ್ಡಿ ಮತ್ತೇನದ ಚಿಕನ್ ಮಸಾಲ ಹಾಕಿ ಮಾಡ್ಕೊರಿ. ಸೂಪರ್ ಅಂದ್ರೆ ಸೂಪರ್ ಸೇಮ್ ಎಗ್ ರೈಸ್ ಥರನ ಹಾಕೋದು. ಎಸ್, ಇವಾಗ ನೆಕ್ಸ್ಟ್ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ನೀವು ಮತ್ತೆ ಅನ್ಕೋಬೇಡ್ರಿ ಈ ಬಾಕ್ಸ್ ಒಳಗಿರೋದು ನೋಡಿ ಚಿಕನ್ ಮಸಾಲ ಅಲ್ಲ ಯಾವುದೋ ಮಸಾಲ ಹಾಕಂತೀನಿ ಅಂತ ತಿಳ್ಕೊಬೇಡ್ರಿ. ಈ ಚಿಕನ್ ಮಸಾಲ ಇದ್ರೆ ಸಾಕು ನೋಡ್ರಿ, ಸೇಮ್ ಅಂದ್ರೆ ಸೇಮ್ ಎಗ್ ರೈಸ್ ಥರಾನ ಹಾಕೈತಿ. ನಿಮ್ಗೆ ಯಾರಾದರೂ ವೆಜಿಟೇರಿಯನ್ಸ್ ಇದ್ರೆ ನಿಮ್ಗೆ ಎಗ್ ಬೇಡ ಅಂತ ಅನ್ಕೊಳ್ಳಿ, ಎಗ್ ಬೇಡ ಅಂದ್ರೆ ಎಗ್ ಹಾಕಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಆನಿಯನ್ ಹಾಕಿ, ಎಣ್ಣೆ ಹಾಕಿ, ಆಮೇಲೆ ಚಿಕನ್ ಮಸಾಲ ಹಾಕಿ, ಮನೆಯೊಳಗಿನ ಒಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಅನ್ನ ಕಲಸಿದ ಅನ್ನದೊಳಗೆ ಸ್ವಲ್ಪ ಮ್ಯಾಲ ಉಳ್ಳಾಗಡ್ಡಿ ಹಾಕಿ ಲಿಂಬಣ್ಣು ಹಿಡ್ಕೊಂಡು ಲೆಮನ್ ಹಿಡ್ಕೊಂಡು ತಿಂದ್ರೆ ಸೇಮ್ ಎಗ್ ರೈಸ್. ಸ್ವಲ್ಪ ಚಿಕನ್ ಮಸಾಲ ಹಾಕೋದು. ಇವಾಗ ನೆಕ್ಸ್ಟ್ ನಮ್ಮ ಮನೆ ಸ್ಪೆಷಲ್ ಖಾರ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇನ್ನೊಂದು ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸಪ್ರೇಟ್ ರೈಸ್, ಇವ್ರು ಎಗ್ ರೈಸ್ ಅದು ತಿನ್ನೋದಿಲ್ಲ, ಪ್ಯೂರ್ ವೆಜಿಟೇರಿಯನ್ ಇವ್ರಿಗೋಸ್ಕರ ಸಪ್ರೇಟ್ ಮಾಡ್ತೀನಿ. ಇಲ್ಲ, ಇದನ್ನ ಇದ್ರೊಳಗೆ ರೈಸ್ ಹಾಕಿ ಕಲಿಸ್ತೀನಿ. ನಿಂದ್ರಲ್ಲಿ ಬಿಸಿ ಐತಿ. 1 hour later. ತಡಿ, ನಮ್ದು ಅಂದ್ರೆ ಚೀಫ್ ಗೆಸ್ಟ್ ಇವರು. ಕರೆ ಹೇಳ್ರಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಒಳಗೆ ಕಂಪ್ಲೀಟಾಗಿ ನಾನು ನಿಮ್ಗೆ ಹೊಲ ತೋರಿಸ್ತೀನಿ, ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತೇಳಿ ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.